ಇವತ್ತಿನ ರೆಸಿಪಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮತ್ತೆ ಇದು ತುಂಬಾನೇ ಹೆಲ್ದಿ ಕೂಡ ಇದೆ. ಎಲ್ರಿಗೂ ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಿಮ್ಗೆಲ್ಲರಿಗೂ ಇಷ್ಟವಾಗುವ ಮತ್ತೆ ಮಕ್ಕಳಿಗಂತೂ ತುಂಬಾನೇ ಇಷ್ಟವಾಗುವ ಆರೋಗ್ಯಕರವಾಗಿರುವ ಕುಂಬಳಕಾಯಿ ಪರೋಟನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತೆ ಇದ್ರ ಜೊತೆಗೆ ಕುಂಬಳಕಾಯಿ ತಿಂದ್ರೆ ನಮ್ಮ ದೇಹಕ್ಕೆ ಯಾವ ಯಾವ ಲಾಭಗಳು ಸಿಗುತ್ತವೆ ಅನ್ನೋದನ್ನು ಕೂಡ ವಿಡಿಯೋ ಕೊನೆಯಲ್ಲಿ ತಿಳಿಸಿದ್ದೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೆ ನೋಡಿ. ಹಾಗಾದ್ರೆ ಬನ್ನಿ ಕುಂಬಳಕಾಯಿ ಪರೋಟನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಇಲ್ಲಿ ನಾನು ವೈಟ್ ಕುಂಬಳಕಾಯಿನ ತಗೊಂಡಿದ್ದೀನಿ. ಇದನ್ನ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ 2 ಭಾಗ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ರೆಸಿಪಿ ಮಾಡೋದು ತುಂಬಾನೇ ಸುಲಭ ಇದೆ ಮತ್ತೆ ಬೇಗನೆ ಆಗುತ್ತೆ ಮತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮಕ್ಕಳಂತೂ ತುಂಬಾನೇ ಇಷ್ಟಪಡ್ತಾರೆ. ಯಾಕಂದ್ರೆ ಮಕ್ಕಳು ಪರೋಟ ಬೇಕು ಅಂತ ಹಠ ಮಾಡ್ತಾ ಇರ್ತಾರೆ. ಅವ್ರಿಗೆ ಈ ರೀತಿಯಾಗಿ ನೀವು ಪರೋಟನ ಮಾಡಿಕೊಟ್ರೆ ಇದು ಹೆಲ್ದಿನೂ ಕೂಡ ಇರುತ್ತೆ ಮತ್ತೆ ಅವ್ರಿಗೆ ಇಷ್ಟನೂ ಆಗುತ್ತೆ. ಇವಾಗ ನಾವಿಲ್ಲಿ ಕುಂಬಳಕಾಯಿ ಒಳಗಡೆ ಇರುವ ಬೀಜಗಳನ್ನ ತೆಗಿಬೇಕಾಗುತ್ತೆ. ಬೀಜ ಎಲ್ಲ ತೆಗೆದಾದ್ಮೇಲೆ ಇದ್ರ ಮೇಲ್ಗಡೆ ಇರುವ ಸಿಪ್ಪೆನ ತೆಗಿಬೇಕು. ದಪ್ಪಗಾಗಿರುತ್ತೆ ಮೇಲ್ಗಡೆ ಇರೋ ಸಿಪ್ಪೆ, ಪೂರ್ತಿಯಾಗಿ ಸರಿಯಾಗಿ ತೆಗೆದು ಬಿಡಬೇಕು. ಕುಂಬಳಕಾಯಿ ಮೇಲ್ಗಡೆ ಇರುವ ಸಿಪ್ಪೆನ ತೆಗ್ದಾಗಿದೆ. ಇವಾಗ ಕುಂಬಳಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾಗಿದೆ. ಈಗ ನಾವು ಗ್ಯಾಸ್ ಮೇಲೆ ಒಂದು ಪ್ಯಾನ್ ನ ಇಟ್ಟಿದ್ದೀವಿ. ಇದರಲ್ಲಿ ಕಟ್ ಮಾಡಿರುವ ಕುಂಬಳಕಾಯಿನ ಹಾಕೊಳ್ತಾ ಇದ್ದೀನಿ. ಮತ್ತೆ ಇವಾಗ ಇದ್ರಲ್ಲಿ 2 ಗ್ಲಾಸ್ ಆಗುವಷ್ಟು ನೀರ್ನ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಇದನ್ನ ಕುದಿಸ್ಬೇಕಾಗುತ್ತೆ ಕುಂಬಳಕಾಯಿನ. ಇವಾಗ ಇದ್ರ ಮೇಲ್ಗಡೆ ಮುಚ್ಚಿ ಇದನ್ನ 15 ಇಲ್ಲ 20 ನಿಮಿಷದವರೆಗೂ ಕುದಿಸ್ಬೇಕಾಗುತ್ತೆ. ಇವಾಗ ಕುದಿಸೋಕಿಟ್ಟು 20 ನಿಮಿಷ ಆಗಿದೆ. ಇದನ್ನ ಓಪನ್ ಮಾಡ್ಕೋಬೇಕು. ಇವಾಗ ಕುಂಬಳಕಾಯಿ ಎಲ್ಲ ಕುದ್ದಿದೆ. ಈಗ ನಾವು ಇದ್ರೊಳಗಡೆ ಇರುವ ಕುಂಬಳಕಾಯಿನ ತೆಗಿಬೇಕಾಗುತ್ತೆ. ಅಂದ್ರೆ ನೀರೆಲ್ಲ ಸರಿಯಾಗಿ ಸೋಸ್ಬೇಕಾಗುತ್ತೆ. ಇದರಲ್ಲಿ ಸ್ವಲ್ಪ ಕೂಡ ನೀರ್ ಇರಬಾರ್ದು. ನೀರೆಲ್ಲ ತೆಗ್ದಾದ್ಮೇಲೆ ಇದನ್ನ ಈ ರೀತಿಯಾಗಿ ಮತ್ತಬೇಕು. ಇದನ್ನ ಪೇಸ್ಟ್ ಆಗಿ ರೆಡಿ ಮಾಡಬೇಕು. ಕುಂಬಳಕಾಯಿ ಕುದಿಯೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಏನಂದ್ರೆ ಕುಂಬಳಕಾಯಿನ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಈ ರೀತಿಯಾಗಿ ಪೂರ್ತಿಯಾಗಿ ಅದು ಪೇಸ್ಟ್ ಆಗ್ಬೇಕಂದ್ರೆ ಸರಿಯಾಗಿ ಕುದ್ದಿರ್ಬೇಕು. ಆಗ ಮಾತ್ರ ಈ ರೀತಿಯಾಗಿ ಪೇಸ್ಟ್ ರೆಡಿ ಆಗುತ್ತೆ. ಇವಾಗ ನಾವಿಲ್ಲಿ 3 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಮತ್ತೆ ಇದರಲ್ಲಿ ಕುಂಬಳಕಾಯಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಇವಾಗ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಮತ್ತೆ 1 ಸ್ಪೂನು ಅಜ್ವೈನ್, 1 ಸ್ಪೂನು ಎಳ್ಳು, 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಸರಿಯಾಗಿ ನಾದ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಸರಿಯಾಗಿ ನಾದ್ಕೋಬೇಕು ಹಿಟ್ಟನ್ನ. ನಾದ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸರಿಯಾಗಿ ಇನ್ನೊಂದ್ಸಾರಿ ಮಿದಿಬೇಕಾಗುತ್ತೆ. ಅಂದ್ರೆ ನಾದ್ಕೋಬೇಕಾಗುತ್ತೆ ಸರಿಯಾಗಿ. ಇವಾಗ ಇದನ್ನ 20 ನಿಮಿಷದವರೆಗೂ ಹೀಗೆ ಬಿಡಬೇಕು. ಹಿಟ್ಟನ್ನ ನಾದ್ಕೊಂಡು 20 ನಿಮಿಷ ಆಗಿದೆ. ಇದಕ್ಕೆ ಮೇಲ್ಗಡೆ ಒಣ ಹಿಟ್ಟನ್ನ ಹಾಕಿ ಈ ರೀತಿಯಾಗಿ ಇನ್ನೊಂದ್ಸಾರಿ ಮಿದಿಬೇಕಾಗುತ್ತೆ. ಯಾಕಂದ್ರೆ ಪರೋಟ ಮಾಡೋಕೆ ನಮ್ಗೆ ಸ್ವಲ್ಪ ಗಟ್ಟಿಯಾಗಿನೇ ಬೇಕಾಗುತ್ತೆ ಹಿಟ್ಟು. ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕಿ ಮಿದಿಬೇಕು. ಇವಾಗ ನಾವಿಲ್ಲಿ ಹಿಟ್ಟನ್ನ ತಗೊಂಡು ಇದಕ್ಕೆ ರೌಂಡ್ ಮಾಡಿ ಲಟ್ಟಿಸ್ಕೋಬೇಕಾಗುತ್ತೆ. ಪೂರಿ ತರ ರೌಂಡ್ ಕೇಪಲ್ಲಿ ಲಟ್ಟಿಸ್ಕೋಬೇಕು. ತುಂಬಾ ತೆಳುವಾಗಿನೂ ಲಟ್ಟಿಸ್ಕೋಬಾರ್ದು. ಸ್ವಲ್ಪ ದಪ್ಪಗೆ ಇರಬೇಕಾಗುತ್ತೆ ಪರೋಟ. ಪೂರ್ತಿಯಾಗಿ ತೆಳುವಾದ್ರೆ ಅಷ್ಟು ಟೇಸ್ಟಿ ಕೊಡೋದಿಲ್ಲ. ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು. ಈ ಪರೋಟ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಯಾಕಂದ್ರೆ ಕುಂಬಳಕಾಯಿ ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ತುಂಬಾನೇ ಇಷ್ಟಪಡ್ತಾರೆ. ಮಕ್ಕಳೆಲ್ಲ ಹೊರಗಡೆ ತಿಂಡಿ ಬೇಡ್ತಾ ಇರ್ತಾರೆ. ಅವರಿಗೆಲ್ಲ ಈ ರೀತಿಯಾದಂಥ ರೆಸಿಪಿಗಳನ್ನು ನೀವು ಮನೆಯಲ್ಲೇ ಮಾಡಿಕೊಟ್ರೆ ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಮತ್ತೆ ಇದು ಹೆಲ್ದಿ ಕೂಡ ಇರುತ್ತೆ. ಇವಾಗ ನಾವು ಇದನ್ನ ಈ ರೀತಿಯಾಗಿ ಮಡಿಸ್ಕೋಬೇಕಾಗುತ್ತೆ. ಮಡಿಸ್ಕೊಂಡು ಮತ್ತೆ ಇನ್ನೊಂದ್ಸಾರಿ ರೌಂಡ್ ಶೇಪಲ್ಲಿ ಮಡಿಸ್ಕೊಂಡು ಸ್ವಲ್ಪ ಮೇಲ್ಗಡೆ ಒತ್ತಿ ಇದಕ್ಕೆ ಮತ್ತೆ ಸ್ವಲ್ಪ ಹಿಟ್ಟನ್ನ ಹಚ್ಚಿ ಇನ್ನೊಂದ್ಸಾರಿ ಲಟ್ಟಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡಾದ್ಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಚಬೇಕು. ಮತ್ತೆ ನಾವು ಇಲ್ಲಿ ತವೆನ ಕಾಯಕ್ಕಿಟ್ಟಿದ್ವಿ ಗ್ಯಾಸ್ ಮೇಲೆ ಮೊದಲೇ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಇದ್ರ ಮೇಲ್ಗಡೆ ಪರೋಟನ ಬೇಯಿಸ್ಬೇಕು.
ಮೇಲ್ಗಡೆ ಮತ್ತೆ ಸ್ವಲ್ಪ ಎಣ್ಣೆನ ಸವರಬೇಕಾಗುತ್ತೆ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲೇ ಇಡಿ, ಇಲ್ಲಾಂದರೆ ಪರೋಟ ಹೊತ್ತೋಗುತ್ತೆ. ಎರಡೂ ಕಡೆಯಿಂದ ಸರಿಯಾಗಿ ಬೇಯಿಸ್ಬೇಕು ಪರೋಟಾನ, ಇಲ್ಲಾಂದರೆ ಹಸಿ ಹಸಿಯಾಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಎಲ್ಲ ಪರೋಟಾನ ಹೀಗೆ ರೆಡಿ ಮಾಡ್ಕೋಬೇಕು. ಇವಾಗ ಪರೋಟ ರೆಡಿಯಾಗಿದೆ, ಎರಡು ಕಡೆಯಿಂದ ಬೆಂದಿದೆ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಎಲ್ರಿಗೂ ಇಷ್ಟವಾಗುವ ಮತ್ತು ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವ ಕುಂಬಳಕಾಯಿ ಪರೋಟ ರೆಡಿಯಾಗಿದೆ. ಕುಂಬಳಕಾಯಿ ಪರೋಟ ಬರೀ ಟೇಸ್ಟಿ ಕೂಡ ಅಲ್ಲ, ಇದು ತುಂಬಾ ಹೆಲ್ದಿ ಕೂಡ ಆಗಿದೆ. ಕುಂಬಳಕಾಯಿ ತಿನ್ನೋದ್ರಿಂದ ಏನೇನೆಲ್ಲ ಉಪಯೋಗವಿವೆ ಅಂತಂದರೆ, ಕುಂಬಳಕಾಯಲ್ಲಿ ಕ್ಯಾಲೋರಿಗಳು ಕಡಿಮೆ ಮತ್ತು ಫೈಬರ್ ಹೆಚ್ಚಿರೋದ್ರಿಂದ ಹಸಿವು ನಿಯಂತ್ರಿಸಿ ತೂಕ ಕಡಿಮೆ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಯಾರೆಲ್ಲ ಡಯೆಟ್ ಮಾಡ್ತಾ ಇರ್ತಾರೆ ಅವರು ಈ ರೀತಿಯಾದಂಥ ಕುಂಬಳಕಾಯಿ ಪರೋಟಾನ ಮಾಡ್ಕೊಂಡು ತಿಂದರೆ ತುಂಬಾ ಉಪಯೋಗ ಆಗುತ್ತೆ ಅವ್ರಿಗೆ. ಮತ್ತು ಇದರಲ್ಲಿರುವ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತೆ ಮತ್ತು ಕಣ್ಣುಗಳ ಆರೋಗ್ಯ ಕೂಡ ಕಾಪಾಡುತ್ತೆ. ಕುಂಬಳಕಾಯಲ್ಲಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ದೇಹದ ರಕ್ಷಣಾ ಶಕ್ತಿ ಜಾಸ್ತಿ ಮಾಡುತ್ತೆ. ಮತ್ತು ಪೊಟ್ಯಾಸಿಯಂ ಮತ್ತು ಫೈಬರ್ಗಳಿಂದ ಹೃದಯ ಆರೋಗ್ಯ ಸುಧಾರಿಸುತ್ತೆ ಮತ್ತು ರಕ್ತದ ಒತ್ತಡ ಕೂಡ ನಿಯಂತ್ರಿಸುತ್ತೆ. ಇದು ಜೀರ್ಣಕ್ರಿಯೆಗೂ ಕೂಡ ತುಂಬಾ ಲಾಭದಾಯಕ ಇದೆ. ಮತ್ತು ಇನ್ನೊಂದೇನೆಂದರೆ, ಕುಂಬಳಕಾಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಚರ್ಮವನ್ನು ಸ್ಮೂತ್ ಆಗಿ ಮತ್ತು ಗ್ಲೋ ಆಗಿಡಲು ಕೂಡ ಸಹಾಯ ಮಾಡುತ್ತೆ. ಯಾರೆಲ್ಲ ತ್ವಚೆನ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ತಾರೋ ಅವರು ವಾರದಲ್ಲಿ ಒಂದು ಸಾರಿನಾದರೂ ಕುಂಬಳಕಾಯಿ ರೆಸಿಪಿನ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತ ಕಮೆಂಟಲ್ಲಿ ನಮಗೆ ತಿಳಿಸಿ. ಮತ್ತು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕೋ ಮೊದಲು ವಿಡಿಯೋ ನೀವೇ ನೋಡ್ಬೋದು. ಮತ್ತು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತು ನಾವು ಕೊಟ್ಟಿರೋ ಮಾಹಿತಿ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಮತ್ತು ಈ ರೆಸಿಪಿ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ನಮಗೆ ಕಮೆಂಟಲ್ಲಿ ಖಂಡಿತ ತಿಳಿಸಿ. ಮತ್ತೆ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.